ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು. ಡಿಯರ್ ಫ್ರೆಂಡ್ಸ್, ಇವತ್ತಿನ ನಮ್ಮ ಟಾಪಿಕ್ ವರ್ಬ್ ಆಗಿರುತ್ತೆ. ಸೊ ವರ್ಬ್ಗಳ ಬಗ್ಗೆ ಮೊದಲು ಹೇಳೋದಾದ್ರೆ, ಇಂಗ್ಲಿಷಲ್ಲಿ ವರ್ಬ್ ಮೇಲೆ ಗ್ರಿಪ್ ಇದ್ರೆ ತುಂಬಾ ಕಾನ್ಸೆಪ್ಟ್ಗಳನ್ನ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಅಂತ ಹೇಳೋದಾದ್ರೆ, ಟೆನ್ಸ್ಗಳ ಬಗ್ಗೆ, ಮತ್ತೆ ಆಕ್ಟಿವೈಸ್ ಪ್ಯಾಸಿವೈಸ್ ಬಗ್ಗೆ, ಮತ್ತೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಬಗ್ಗೆ, ಮತ್ತೆ ಸಬ್ಜೆಕ್ಟ್ ಅಂಡ್ ವರ್ಬ್ ಅಗ್ರಿಮೆಂಟ್ ಅಂತ ಬರುತ್ತೆ. ಅಲ್ಲೂ ಕೂಡ ತುಂಬಾ ಹೆಲ್ಪ್ ಆಗುವಂತಹ ಟಾಪಿಕ್ ಇದಾಗಿರೋದ್ರಿಂದ ತಡ ಮಾಡದೆ ಇವತ್ತಿನ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ವರ್ಬ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಕ್ರಿಯಾಪದ ಅಂತ ಹೇಳಿ ಕರಿತೀವಿ. ಅದ್ರದ್ದು ಇಂಗ್ಲಿಷ್ ಅಲ್ಲಿ ಡೆಫಿನೇಷನ್ ಅನ್ನು ನೋಡೋದಾದ್ರೆ, ಪ್ರೈಮರಿ ಹೈಸ್ಕೂಲ್ ಅಲ್ಲೆಲ್ಲ ಕಲ್ತ್ ಬಿಟ್ಟಿರ್ತೀವಿ. ದ ವರ್ಡ್ ವಿಚ್ ಇಸ್ ಯೂಸ್ಡ್ ಟು ಇಂಡಿಕೇಟ್ ಆನ್ ಆಕ್ಷನ್ ಅಂತ ಹೇಳಿ. ಯಾವ ಶಬ್ದಗಳು ಆಕ್ಷನ್ ಅನ್ನ ತೋರಿಸ್ಲಿಕ್ಕೆ ಬಳಸ್ತೀವಲ್ವಾ, ಅವೆಲ್ಲವೂ ಕೂಡ ವರ್ಬ್ಸ್ ಅಂತ ಕಲ್ತಿರ್ತೀವಿ. ಬಟ್ ಅದಷ್ಟೇ ವರ್ಬಾ? ನೋ. ದೆನ್ ವಾಟ್ ಎಕ್ಸಾಕ್ಟ್ಲಿ ವರ್ಬ್ ಈಸ್ ಅಂತ ನೋಡೋದಾದ್ರೆ, ವರ್ಬ್ ಟೆಲ್ಸ್ ಅಸ್ ವಾಟ್ ಅ ಪರ್ಸನ್ ಆರ್ ಥಿಂಗ್ ಡಸ್. ಯಾವ ಒಬ್ಬ ವ್ಯಕ್ತಿ ಏನ್ ಕೆಲಸ ಮಾಡ್ತಾನೆ ಅಂತ ಹೇಳಲಿಕ್ಕೋಸ್ಕರ ನಾವು ವರ್ಬ್ಗಳನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಜಯ ರೈಟ್ಸ್. ಜಯ ಏನ್ ಮಾಡ್ತಾ ಇದ್ದಾಳೆ? ಬರೀತಾ ಇದ್ದಾಳೆ. ದ ಸನ್ ರೈಸಸ್. ಸೂರ್ಯ ಉದಯಿಸ್ತಾ ಇದ್ದಾನೆ. ಅಂದ್ರೆ ಒಂದು ವಸ್ತು ಆಗಿರ್ಬೋದು, ಒಬ್ಬ ವ್ಯಕ್ತಿ ಆಗಿರ್ಬೋದು, ಏನ್ ಕೆಲಸ ಮಾಡ್ತಾ ಇರ್ತಾರಲ್ವಾ ಅದನ್ನ ಸೂಚಿಸ್ಲಿಕ್ಕೆ ಬಳಸುವಂತದ್ದನ್ನ ನಾವು ವರ್ಬ್ ಅಂತ ಹೇಳಿ ಕರಿತೀವಿ. ಅದಷ್ಟೇನಾ? ಅದಷ್ಟೇ ಅಲ್ಲ, ಇನ್ನೂ ಕೂಡ ವರ್ಬ್ಗಳ ಬಗ್ಗೆ ಇನ್ಫಾರ್ಮೇಶನ್ ಇದೆ. ಏನು? ವಾಟ್ ಈಸ್ ಡನ್ ಟು ಅ ಪರ್ಸನ್ ಆರ್ ಥಿಂಗ್. ಆ ವ್ಯಕ್ತಿ ಅಥವಾ ವಸ್ತುವಿಗೆ ಏನಾಯ್ತು ಅನ್ನೋದನ್ನ ಸೂಚಿಸ್ಲಿಕ್ಕೂ ಕೂಡ ನಾವು ವರ್ಬ್ಗಳ ಸಹಾಯವನ್ನ ಪಡೆದುಕೊಳ್ತೀವಿ. ಹಿ ಈಸ್ ಪನಿಶ್ಡ್. ಅವನಿಗೆ ಏನ್ ಮಾಡಲಾಯ್ತು? ಪನಿಷ್ಮೆಂಟ್ ಅನ್ನು ಕೊಡಲಾಯ್ತು. ದ ಪೇಪರ್ಸ್ ಆರ್ ಸ್ಪಾಯ್ಲ್ಡ್. ಇದಷ್ಟೇ ಅಲ್ಲದೆ ಮತ್ತೆ ಇಟ್ ಟೆಲ್ಸ್ ಅಬೌಟ್ ಅ ಸ್ಟೇಟ್ ಆಫ್ ಬೀಯಿಂಗ್ ಆರ್ ಎಕ್ಸಿಸ್ಟೆನ್ಸ್. ಇರುವಿಕೆಯನ್ನ ಅಥವಾ ಒಬ್ಬ ವ್ಯಕ್ತಿಯ ಸ್ಥಾನವನ್ನ ಸೂಚಿಸ್ಲಿಕ್ಕೂ ಕೂಡ ನಾವು ವರ್ಬ್ಗಳನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಐ ಆಮ್ ಅ ಟೀಚರ್. ನಾನೊಬ್ಬ ಟೀಚರ್ ಇದ್ದೀನಿ. ಐ ಆಮ್ ಅ ಡಾಕ್ಟರ್, ಐ ಆಮ್ ಅ ಡಾನ್ಸರ್, ಐ ಆಮ್ ಅ ಸಿಂಗರ್. ಈ ರೀತಿ ಹೇಳಲಿಕ್ಕೆ ಬಳಸುವಂತಹ ಎಲ್ಲಾ ಶಬ್ದಗಳ ವರ್ಬ್ಗಳಾಗಿರ್ತವೆ. ಸೊ ಲಾಸ್ಟ್ ಅನ್ನು ನೋಡೋದಾದ್ರೆ, ಇಟ್ ಮೇ ಟೆಲ್ಸ್ ಅಸ್ ಅಬೌಟ್ ಪೊಸೆಷನ್. ಆ ವ್ಯಕ್ತಿಯ ಹತ್ರ ಇರುವಿಕೆ ಏನಿರುತ್ತಲ್ಲ ಅದನ್ನ ಸೂಚಿಸ್ಲಿಕ್ಕೂ ಕೂಡ ನಾವು ವರ್ಬ್ಗಳನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಅ ಕಾರ್. ನನ್ನ ಹತ್ರ ಒಂದು ಕಾರ್ ಇದೆ ಅನ್ನೋದನ್ನ ಸೂಚಿಸ್ಲಿಕ್ಕೆ ವರ್ಬ್ಗಳ ಸಹಾಯವನ್ನ ಪಡೆದುಕೊಂಡು ಸೆಂಟೆನ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಸಿ ಹ್ಯಾಸ್ ಬ್ಲೂ ಐಸ್. ಅವಳದು ಕಣ್ಣುಗಳು ಯಾವ ರೀತಿ ಇದೆ? ಬ್ಲೂ ಕಲರ್ ಕಣ್ಣುಗಳಿದೆ ಅನ್ನೋದನ್ನ ಹೇಳಿಕೆ. ಐ ಹ್ಯಾವ್ ಅ ಪೆನ್, ಐ ಹ್ಯಾವ್ ಅ ಫೋನ್. ಈ ರೀತಿ ನಮ್ಮ ಹತ್ರ ಒಬ್ಬ ವ್ಯಕ್ತಿ ಅಥವಾ ವಸ್ತುವಿನ ಹತ್ರ ಏನ್ ಇರುತ್ತಲ್ವಾ ಅದ ಇದೆ ಅನ್ನೋದನ್ನ ಸೂಚಿಸ್ಲಿಕ್ಕೆ ವರ್ಬ್ಗಳ ಸಹಾಯವನ್ನ ಪಡಿತೀವಿ. ಸೊ ಹೇಳೋದಿಷ್ಟೇ, ವರ್ಬ್ ಅಂತ ಹೇಳಿದ್ರೆ ಬರೀ ಆಕ್ಷನ್ ವರ್ಡ್ಸ್ ಗಳನ್ನ ಮಾತ್ರ ಸೂಚಿಸ್ಲಿಕ್ಕೆ ಬಳಸುವಂತದ್ದಲ್ಲ. ವರ್ಬ್ಗಳಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಅಥವಾ ವಸ್ತು ಮಾಡುವಂತ ಕೆಲಸ ಆಗಿರ್ಬೋದು, ಆ ವ್ಯಕ್ತಿಗೆ ಅಥವಾ ವಸ್ತುವಿಗೆ ಏನ್ ಆಯ್ತು ಅಂತ ತಿಳಿಸ್ಲಿಕ್ಕಾಗಿರ್ಬೋದು, ಅಥವಾ ಆ ವ್ಯಕ್ತಿ ಅಥವಾ ವಸ್ತುವಿನ ಪೊಸಿಷನ್ ಏನನ್ನೋದನ್ನ ಅಥವಾ ಎಕ್ಸಿಸ್ಟೆನ್ಸ್ ಏನನ್ನೋದನ್ನ ತಿಳಿಸ್ಲಿಕ್ಕಾಗಿರ್ಬೋದು, ಅದ್ರ ಜೊತೆಗೆ ಆ ವ್ಯಕ್ತಿ ಅಥವಾ ವಸ್ತು ಏನು ಹೊಂದಿದೆ ಅನ್ನೋದನ್ನ ತಿಳಿಸ್ಲಿಕ್ಕೂ ಕೂಡ. ಸೊ ಇಷ್ಟೊಂದು ಇರುವಂತಹ ವರ್ಬು ಮೇನ್ ಆಗಿ ನಾವು ಎರಡು ಡಿವಿಷನ್ ಅನ್ನ ಮಾಡ್ತೀವಿ. ಒಂದು ಮೇನ್ ವರ್ಬ್, ಇನ್ನೊಂದು ಹೆಲ್ಪಿಂಗ್ ವರ್ಬ್ ಅಂತ ಹೇಳಿ, ಅಥವಾ ಪ್ರಿನ್ಸಿಪಲ್ ವರ್ಬ್, ಎಕ್ಸಲರಿ ವರ್ಬ್ ಅಂತ ಕೂಡ ಕರಿತೀವಿ. ಸೊ ಅವಕ್ರ ಬಗ್ಗೆ ಇವಾಗ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿರುವಂತದ್ದೆಲ್ಲವೂ ಕೂಡ ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ ಅಥವಾ ಎಕ್ಸಲರಿ ವರ್ಬ್ಸ್ ಅಂತ ಕರಿತೀವಿ. ಆಮ್, ಈಸ್, ಆರ್, ಡೂ, ಡಸ್, ಹ್ಯಾಸ್, ಹ್ಯಾವ್, ವಾಸ್, ವರ್, ಡಿಡ್, ಹ್ಯಾಡ್. ಇದಷ್ಟು ಕೂಡ ಹೆಲ್ಪಿಂಗ್ ವರ್ಬ್. ಇಲ್ಲಿ ಆಮ್ ಅನ್ನೋದು, ಈಸ್ ಅನ್ನೋದು, ಡಸ್ ಅನ್ನೋದು, ಹ್ಯಾಸ್ ಅನ್ನೋದು ಮತ್ತೆ ವಾಸ್ ಅನ್ನೋದು ಇವೆಲ್ಲವೂ ಕೂಡ ಸಿಂಗ್ಯುಲರ್ ಫಾರ್ಮ್ ಅನ್ನ ತೋರಿಸಿದ್ರೆ, ಆರ್ ಅನ್ನೋದು, ವರ್ ಅನ್ನೋದು ಮತ್ತೆ ಡೂ ಅನ್ನೋದು, ಹ್ಯಾವ್ ಅನ್ನುವಂತಹ ಶಬ್ದಗಳು ಪ್ಲೂರಲ್ ಫಾರ್ಮ್ ಅನ್ನ ಇಂಡಿಕೇಟ್ ಮಾಡುವಂತಹ ಹೆಲ್ಪಿಂಗ್ ವರ್ಬ್ ಆಗಿರ್ತವೆ. ಈ ಕಡೆ ಬರೆದಿರುವುದು ಪ್ರೆಸೆಂಟ್ ಟೆನ್ಸ್ ಅನ್ನ ತೋರಿಸ್ಲಿಕ್ಕೆ ಬಳಸುವಂತಹ ಹೆಲ್ಪಿಂಗ್ ವರ್ಬ್ಸ್ ಆದ್ರೆ, ಈ ಕಡೆ ಬರೆದಿರ್ತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಅನ್ನ ತೋರಿಸ್ಲಿಕ್ಕೆ ಬಳಸುವಂತಹ ಹೆಲ್ಪಿಂಗ್ ವರ್ಬ್ಗಳಾಗಿರ್ತವೆ. ಆಮ್, ಈಸ್, ಆರ್, ಡೂ, ಡಸ್, ಹ್ಯಾಸ್, ಹ್ಯಾವ್ ಅನ್ನುವಂಥವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬಳಸ್ತೀವಿ. ವಾಸ್, ವರ್, ಡಿಡ್, ಹ್ಯಾಡ್ ಅನ್ನುವಂಥದ್ದು ಪಾಸ್ಟ್ ಟೆನ್ಸ್ ಅಲ್ಲಿ ಬಳಸ್ತೀವಿ. ಆಮ್, ಈಸ್, ವಾಸ್
ಡಸ್ ಹ್ಯಾಸ್ ಅನ್ನುವಂಥದ್ದು ಸಿಂಗ್ಯುಲರ್ ಫಾರ್ಮ್ ಅನ್ನ ಕನ್ಸಿಡರ್ ಮಾಡಿದ್ರೆ ಆರ್ ವರ್ ಡೂ ಹ್ಯಾವ್ ಅನ್ನೋದು ಪ್ಲೂರಲ್ ಫಾರ್ಮ್ ಅನ್ನ ಪ್ಲೂರಲ್ ಫಾರ್ಮ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಇಲ್ಲೊಂದು ಎಕ್ಸಾಂಪಲ್ ಬರ್ದು ನೋಡೋದಾದ್ರೆ ಐ ಆಮ್ ಗೋಯಿಂಗ್ ಟು ಸ್ಕೂಲ್. ಐ ಆಮ್ ಗೋಯಿಂಗ್ ಟು ಸ್ಕೂಲ್. ಅದೇ he is going to school. I was going to school. He was going to school. I have a car. ಇಲ್ಲಿ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅನ್ನುವಂಥದ್ದು, ಹಿ ಈಸ್ ಗೋಯಿಂಗ್ ಟು ಸ್ಕೂಲ್ ಅನ್ನುವಂಥದ್ದು ಪ್ರೆಸೆಂಟ್ ಫಾರ್ಮ್ ಅನ್ನ ತೋರಿಸಿದ್ರೆ, ಪ್ರೆಸೆಂಟ್ ಟೆನ್ಸ್ ಅನ್ನ ತೋರಿಸಿದ್ರೆ, ಐ ವಾಸ್ ಗೋಯಿಂಗ್ ಟು ಸ್ಕೂಲ್, ಹಿ ವಾಸ್ ಗೋಯಿಂಗ್ ಟು ಸ್ಕೂಲ್ ಅನ್ನೋದು ಪಾಸ್ಟ್ ಫಾರ್ಮ್ ಅನ್ನ ತೋರಿಸುವಂಥದ್ದು. ಇಲ್ಲಿ ಒಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಐ ಮುಂದ್ಗಡೆ ಆಮ್ ಬಳಸಿದೀವಿ, ಐ ಮುಂದ್ಗಡೆ ವಾಸ್ ಬಳಸಿದೀವಿ, ಬಟ್ ಇಲ್ಲಿ ಐ ಮುಂದ್ಗಡೆ ಹ್ಯಾವ್ ಅನ್ನುವಂತಹ ವರ್ಬ್ ಅನ್ನ ಬಳಸಿದೀವಿ. ಸೊ ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳಿದ್ರೆ, ಇಂಗ್ಲಿಷಲ್ಲಿ ಐ ಮುಂದೆ ಆಮ್ ಬಿಟ್ರೆ ವಾಸ್, ಈ ಎರಡು ಶಬ್ದಗಳು ಸಿಂಗ್ಯುಲರ್ ಫಾರ್ಮ್ ಅಲ್ಲಿ ಬಳಸುವಂತದ್ದು. ಐ ಅನ್ನೋದು ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿದ್ರೂ ಕೂಡ ಅದರ ಮುಂದ್ಗಡೆ ಬಳಸುವಂತಹ ವರ್ಬ್ ಎರಡು ಸಂದರ್ಭದಲ್ಲಿ ಸಿಂಗ್ಯುಲರ್ ಫಾರ್ಮ್ ಅಲ್ಲಿ ಇರುತ್ತೆ. ಅದು ಬಿಟ್ರೆ ಉಳಿದ ಸಂದರ್ಭದಲ್ಲಿ ಪ್ಲೂರಲ್ ಫಾರ್ಮ್ ಅಲ್ಲಿ ಇರುತ್ತೆ. ಐ ಹ್ಯಾಸ್ ಅಂತ ಬರ್ಲಿಕ್ಕೆ ಬರೋದಿಲ್ಲ. ಐ ಹ್ಯಾಸ್ ಅ ಕಾರ್. ಸರ್ ಸಬ್ಜೆಕ್ಟ್ ಸಿಂಗ್ಯುಲರ್ ಇದೆ ಮತ್ತು ವರ್ಬ್ ಕೂಡ ಸಿಂಗ್ಯುಲರ್ ಅಲ್ಲೇ ಬಳಸಬೇಕಲ್ಲ? ನೋ, ಇಂಗ್ಲಿಷ್ ಅಲ್ಲಿ ಅದನ್ನೇ ಹೇಳ್ತಾ ಇರೋದು. ಆಮ್ ಮತ್ತೆ ವಾಸ್ ಎರಡು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಗಳನ್ನ ಐ ಮುಂದ್ಗಡೆ ಬಳಸಲಿಕ್ಕೆ ಪರ್ಮಿಷನ್ ಇದೆ. ಇವೆರಡನ್ನ ಬಿಟ್ರೆ ಬಾಕಿ ಎಲ್ಲಾ ವರ್ಬ್ಗಳು ಪ್ಲೂರಲ್ ಫಾರ್ಮ್ ಅಲ್ಲೇ ಬರಬೇಕು, ಸಿಂಗ್ಯುಲರ್ ಅಲ್ಲಿ ಬರೋ ಹಾಗಿಲ್ಲ. ಸಿಂಗ್ಯುಲರ್ ಅಲ್ಲಿ ಅದ್ರ ಮುಂದೆ ಬಂದ್ರೆ ಆ ಸೆಂಟೆನ್ಸ್ ಏನಾಗಿರುತ್ತೆ? ರಾಂಗ್ ಆಗಿರುತ್ತೆ, ಎರರ್ ಆಗಿರುತ್ತೆ. ಎರರ್ ಐಡೆಂಟಿಫಿಕೇಶನ್ ಅಲ್ಲಿ ಕೇಳುವಂತ ಸಾಧ್ಯತೆ ಇರುತ್ತೆ. ಸೊ ಆಮ್ ಮತ್ತೆ ವಾಸ್ ಅನ್ನ ಮಾತ್ರ ಈ ಐ ಮುಂದ್ಗಡೆ ಬಳಸುವಂತದ್ದು. ಬಾಕಿ ಎಲ್ಲವೂ ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ರೆ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಬರಬೇಕು, ಪ್ಲೂರಲ್ ಸಬ್ಜೆಕ್ಟ್ ಇದ್ರೆ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಬರಬೇಕು. ಫಾರ್ ಎಕ್ಸಾಂಪಲ್, ದೇ ಅನ್ನೋದು ಪ್ಲೂರಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದ್ರ ಮುಂದ್ಗಡೆ ದೇ ಆರ್ ಗೋಯಿಂಗ್ ಟು ಸ್ಕೂಲ್, ಇಲ್ಲಿ ಈಸ್ ಅಂತ ಬಳಸೋ ಹಾಗಿಲ್ಲ. ದೇ ಈಸ್ ಗೋಯಿಂಗ್ ಟು ಸ್ಕೂಲ್ ಅಂತ ಹೇಳಿಕ್ ಬರುದಿಲ್ಲ. ಬಿಕಾಸ್ ಸಬ್ಜೆಕ್ಟ್ ಅನ್ನೋದು ಪ್ಲೂರಲ್ ಅಲ್ಲಿ ಇದೆ, ಅದಕ್ಕೋಸ್ಕರ ಅದ್ರ ಮುಂದ್ಗಡೆಯೂ ಕೂಡ ಪ್ಲೂರಲ್ ಹೆಲ್ಪಿಂಗ್ ವರ್ಬೇ ಬರಬೇಕು. ಅಂದಾಗ ಮಾತ್ರ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಏನಾಗುತ್ತೆ? ಕರೆಕ್ಟ್ ಆಗಿರುತ್ತೆ. ಅದ್ರ ಮುಂದ್ಗಡೆ ಸಬ್ಜೆಕ್ಟ್ ಪ್ಲೂರಲ್ ಇದ್ದಾಗ ಅದ್ರ ಮುಂದ್ಗಡೆ ನಾವು ಹೆಲ್ಪಿಂಗ್ ವರ್ಬ್ ಅನ್ನ ಸಿಂಗ್ಯುಲರ್ ಬಳಸಿದ್ರೆ ರಾಂಗ್ ಆಗಿ ಸೆಂಟೆನ್ಸ್ ಕನ್ಸ್ಟ್ರಕ್ಟ್ ಆಗಿದೆ ಅಂತ ಅರ್ಥ. ಸೊ ಇದಷ್ಟು ಹೆಲ್ಪಿಂಗ್ ವರ್ಬ್ ಗಳ ಬಗ್ಗೆ ಆಯ್ತು. ಇನ್ನೊಂದ್ಸರಿ ಜಸ್ಟ್ ರಿಕ್ಯಾಪ್ ಮಾಡ್ಬಿಡ್ತೀನಿ. ಆಮ್, ಈಸ್, ಆರ್, ಡೂ, ಡಸ್, ಹ್ಯಾಸ್, ಹ್ಯಾವ್ ಅನ್ನೋದು ಪ್ರೆಸೆಂಟ್ ಫಾರ್ಮ್ ಅನ್ನ ತೋರಿಸಿದ್ರೆ, ವಾಸ್, ವರ್, ಡಿಡ್, ಹ್ಯಾಡ್ ಅನ್ನೋದು ಪಾಸ್ಟ್ ಫಾರ್ಮ್ ಅನ್ನ ತೋರಿಸುತ್ತೆ. ಆಮ್, ಈಸ್, ವಾಸ್, ಡಸ್, ಹ್ಯಾಸ್ ಅನ್ನೋದು ಸಿಂಗ್ಯುಲರ್ ಫಾರ್ಮ್ ಅನ್ನ ತೋರಿಸಿದ್ರೆ, ಆರ್, ವರ್, ಡೂ, ಹ್ಯಾವ್ ಅನ್ನುವಂಥದ್ದು ಪ್ಲೂರಲ್ ಫಾರ್ಮ್ ಅನ್ನ ಇಂಡಿಕೇಟ್ ಮಾಡ್ತವೆ. ಸೊ ಇಲ್ಲಿ ಎರಡು ಬರ್ದಿದೀವಲ್ವ, ಮತ್ತೆ ಇವೇನ್ ಇಂಡಿಕೇಟ್ ಮಾಡ್ತಾವ ಅಂತ ಹೇಳಿದ್ರೆ, ಯಾವುದು ಪಾಸ್ಟ್ ಫಾರ್ಮ್ ಅಲ್ಲಿ ಸಿಂಗ್ಯುಲರ್ ಬರಲಿ ಅಥವಾ ಪ್ಲೂರಲ್ಲೇ ಬರಲಿ, ಇವುಗಳನ್ನ ನಾವು ಬಳಸ್ಕೊಂಡು ಸೆಂಟೆನ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಇದು ಪಾಸ್ಟ್ ಫಾರ್ಮ್ ಅಲ್ಲಿ ಬರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ ಗಳಾಗಿರ್ತವೆ. ಸೊ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಐ ಅನ್ನುವ ಸಬ್ಜೆಕ್ಟ್ ಮುಂದ್ಗಡೆ ಎರಡೇ ಸಂದರ್ಭದಲ್ಲಿ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡ್ತೀವಿ. ಅದು ಆಮ್ ಮತ್ತೆ ವಾಸ್ ಬಂದಾಗ ಮಾತ್ರ ಐ ಮುಂದ್ಗಡೆ ನಾವು ಈ ಹೆಲ್ಪಿಂಗ್ ವರ್ಬ್ ಗಳನ್ನ ಬಳಸಲಿಕ್ಕೆ ಪರ್ಮಿಷನ್ ಇದೆ. ಅದರ್ವೈಸ್
ಬಾಕಿ ಎಲ್ಲಾ ಕಡೆ ನಾವು ಆಯ್ಗಳ ಮುಂದೆ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ಗಳನ್ನೇ ನಾವು ಬಳಸಬೇಕು ಅಥವಾ ಪ್ಲೂರಲ್ ವರ್ಬ್ಗಳನ್ನೇ ನಾವು ಬಳಸಬೇಕು. ಸೊ ಇದಷ್ಟು ಹೆಲ್ಪಿಂಗ್ ವರ್ಬ್ ಬಗ್ಗೆ ಆಯ್ತು. ಈಗ ಪ್ರಿನ್ಸಿಪಲ್ ಅಥವಾ ಮೇನ್ ವರ್ಬ್ ಬಗ್ಗೆ ನೋಡೋಣ. ಸೊ ಸೆಕೆಂಡ್ ಟೈಪ್ ಈಸ್ ಪ್ರಿನ್ಸಿಪಲ್ ವರ್ಬ್ ಅಥವಾ ಮೇನ್ ವರ್ಬ್ ಅಂತೂ ಕೂಡ ನಾವು ಅದನ್ನ ಕರಿತೀವಿ. ಸೊ ಇಲ್ಲೊಂದು ಸೆಂಟೆನ್ಸ್ ಇದೆ, ಐ ಆಮ್ ರೈಟಿಂಗ್ ಅ ಲೆಟರ್. ಆಮ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಯ್ತು, ರೈಟಿಂಗ್ ಅನ್ನೋದು ಮೇನ್ ವರ್ಬ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ದೇ ಆರ್ ಟೈಪಿಂಗ್ ಅ ಲೆಟರ್. ದೇ ಆರ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಅಂತ ನೋಡಿದ್ವಿ, ಆಗ್ಲೇ ನೋಡಿದ್ವಿ. ಟೈಪಿಂಗ್ ಅನ್ನೋದು ಮೇನ್ ವರ್ಬ್ ಆಗಿ ಕೆಲಸ ಮಾಡುತ್ತೆ. ಹಿ ಈಟ್ಸ್, ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, ಅದಕ್ಕೆ ಇದನ್ನ ಮೇನ್ ವರ್ಬ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸಿ ಸಿಂಗ್ಸ್, ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, ಅದಕ್ಕೆ ಇದನ್ನ ಮೇನ್ ವರ್ಬ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಅರ್ಥ ಇಷ್ಟೇ, ಹೆಲ್ಪಿಂಗ್ ವರ್ಬ್ಗಳನ್ನ ಬಿಟ್ಟು ಮತ್ತೆ ಯಾವೆಲ್ಲ ವರ್ಬ್ಗಳು ಬರ್ತಾವಲ್ವಾ ಅವೆಲ್ಲವೂ ಕೂಡ ಪ್ರಿನ್ಸಿಪಲ್ ವರ್ಬ್ ಅಥವಾ ಮೇನ್ ವರ್ಬ್ಸ್ ಅಂತ ಹೇಳಿ ಕರಿತೀವಿ. ಒಂದು ವಿಷಯ ಏನಂತ ಹೇಳಿದ್ರೆ, ಎಲ್ಲಾ ಮೇನ್ ವರ್ಬ್ಗಳು ಕೂಡ ಪ್ಲೂರಲ್ ಫಾರ್ಮ್ ಅಲ್ಲೇ ಇರ್ತವೆ. ಅವುಗಳನ್ನ ನಾವು ಸಿಂಗ್ಯುಲರ್ ಫಾರ್ಮ್ ಮಾಡ್ಬೇಕಾದ್ರೆ ಎಸ್ ಅಥವಾ ಇಎಸ್ ಅನ್ನ ವರ್ಬ್ಗಳಿಗೆ ಆಡ್ ಮಾಡಿದಾಗ ಅವು ಸಿಂಗ್ಯುಲರ್ ಫಾರ್ಮ್ ಆಗ್ತವೆ. ಫಾರ್ ಎಕ್ಸಾಂಪಲ್, ಹಿ ಈಟ್ಸ್, ಎಸ್ ಅನ್ನೋದು ಆಡ್ ಮಾಡಿದೀವಿ, ಇದು ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿರೋದ್ರಿಂದ ಈಗ ಎಸ್ ಆಡ್ ಮಾಡಿದ್ದಕ್ಕಾಗಿ ಅದು ಸಿಂಗ್ಯುಲರ್ ವರ್ಬ್ ಆಯ್ತು. ಸಿ ಅನ್ನೋದು ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿರೋದ್ರಿಂದ ಸಿಂಗ್ಸ್ ಅನ್ನೋದಕ್ಕೆ ಎಸ್ ಆಡ್ ಮಾಡಿದೀವಿ, ಅವಾಗ ಅದು ಸಿಂಗ್ಯುಲರ್ ವರ್ಬ್ ಆಯ್ತು. ಇದರ ಪ್ಲೂರಲ್ ವರ್ಬ್ ಏನಿರುತ್ತೆ ಗೊತ್ತಾ? ಈಟ್ ಅನ್ನೋದು ಪ್ಲೂರಲ್ ವರ್ಬ್, ಸಿಂಗ್ ಅನ್ನೋದು ಪ್ಲೂರಲ್ ವರ್ಬ್. ಅಂದ್ರೆ ಬೇಸ್ ರೂಟ್ ಏನಿರತ್ತಲ್ವ, ವರ್ಬ್ಗಳ ಬೇಸ್ ಏನಿರತ್ತಲ್ವಾ, ಆ ಎಲ್ಲಾ ಬೇಸು ಪ್ಲೂರಲ್ ಫಾರ್ಮ್ ಅಲ್ಲೇ ಇರುತ್ತೆ. ಅವುಗಳಿಗೆ ನಾವು ಎಸ್ ಅಥವಾ ಇ ಎಸ್ ಅನ್ನ ಆಡ್ ಮಾಡಿದಾಗ, ವರ್ಬ್ಗಳಿಗೆ ಎಸ್ ಅಥವಾ ಇ ಎಸ್ ಅನ್ನ ಆಡ್ ಮಾಡಿದಾಗ ಅದು ಸಿಂಗ್ಯುಲರ್ ಫಾರ್ಮ್ ಅನ್ನ ತೆಗೆದುಕೊಳ್ಳುತ್ತೆ. ಸೊ ಈ ರೀತಿ ಹೆಲ್ಪಿಂಗ್ ವರ್ಬ್ಗಳ ಮುಂದ್ಗಡೆ ಬರತಕ್ಕಂತಹ ವರ್ಬ್ಗಳು ಏನಿರ್ತಾವಲ್ವಾ ಅದು ಪ್ರಿನ್ಸಿಪಲ್ ವರ್ಬ್ ಅಥವಾ ಮೇನ್ ವರ್ಬ್ ಅಂತ ಕನ್ಸಿಡರ್ ಮಾಡ್ತೀವಿ. ಹೆಲ್ಪಿಂಗ್ ವರ್ಬ್ ಇಲ್ಲದೆ ಇದ್ದಾಗ್ಲೂ ಕೂಡ ಯಾವುದು ವರ್ಬ್ ಆಗಿ ಕಾರ್ಯ ಮಾಡ್ತಾ ಇರುತ್ತಲ್ವಾ ಅದನ್ನ ನಾವು ಮೇನ್ ವರ್ಬ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಈ ಮೇನ್ ವರ್ಬ್ ಅಂತ ಬಂದಾಗ ಇದ್ರ ಫಾರ್ಮ್ ಗಳನ್ನ ನಾವು ತಿಳಿದುಕೊಳ್ಳಲೇಬೇಕಾಗತ್ತೆ. ಒಟ್ಟು 5 ಫಾರ್ಮ್ ಗಳನ್ನ ಹೊಂದಿದೆ. ಅದು ಯಾವ್ದಾವ್ದು ಫಾರ್ಮ್ ಮತ್ತೆ ಯಾವ ಫಾರ್ಮ್ಗೆ ಏನಂತ ಕರೀತಾರೆ ಅನ್ನೋದನ್ನ ನೋಡೋಣ. ಸೊ ವರ್ಬ್ ಫಾರ್ಮ್ ಅಂತ ಬಂದಾಗ ಒಟ್ಟು 5 ಫಾರ್ಮ್ ಗಳಲ್ಲಿ ನಾವು ವರ್ಬ್ ಅನ್ನ ಡಿವೈಡ್ ಮಾಡ್ತೀವಿ. ಫಸ್ಟ್ ಒನ್ V1 ಅಂದ್ರೆ ಪ್ರೆಸೆಂಟ್ ಫಾರ್ಮ್, V2 ಅಂದ್ರೆ ಪಾಸ್ಟ್ ಫಾರ್ಮ್, V3 ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್, V4 ಅಂದ್ರೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್, V5 ಅಂದ್ರೆ ಇನ್ಫಿನಿಟಿವ್ ಫಾರ್ಮ್ ಅಂತ ಹೇಳಿ ಕರಿತೀವಿ. ಇದನ್ನ ನಾವು ಒಂದು ವರ್ಬ್ ಕೊಟ್ಟಾಗ 5 ಫಾರ್ಮ್ ಅಲ್ಲಿ ಅದನ್ನ ಬರೆಯುವ ವಿಧಾನ ನಮಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ರೈಟ್ ಅನ್ನುವಂತ ಒಂದು ವರ್ಬ್, ಸೊ ಫಸ್ಟ್ ಇದು ರೂಟ್ ವರ್ಬ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೇವೆ. ಈ V1 ಅಲ್ಲಿ ಬರ್ತಕ್ಕಂತ ಎಲ್ಲಾ ವರ್ಬ್ಗಳು ಪ್ಲೂರಲ್ ಫಾರ್ಮ್ ಅಲ್ಲಿ ಇರ್ತವೆ. ಅವಕ್ಕೆ ನಾವು ಎಸ್ ಅಥವಾ ಇ ಎಸ್ ಆಡ್ ಮಾಡಿದಾಗ ಅವು ಸಿಂಗ್ಯುಲರ್ ಆಗಿ ಕನ್ವರ್ಟ್ ಆಗ್ತವೆ, ಇದು ನೆನಪಿರ್ಲಿ. ಸೊ ಇದು ರೂಟ್ ವರ್ಬ್ ಆಗಿರುತ್ತೆ. ಇದ್ರದ್ದು ಫಾಸ್ಟ್ ಫಾರ್ಮ್ ಏನಾಗುತ್ತೆ, ರೋಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇದರದ್ದು ಪಾಸ್ಟ್ ಪಾರ್ಟಿಸಿಪಲ್ ಏನಾಗತ್ತೆ ಅಂತ ಹೇಳಿದ್ರೆ ರಿಟರ್ನ್. ಇದರದ್ದು V4 ಏನಾಗತ್ತೆ ಅಂತ ಹೇಳಿದ್ರೆ ರೈಟಿಂಗ್. V5 ಅಲ್ಲಿ ಅದನ್ನ ಟು ರೈಟ್. ಸೊ ಈ ರೀತಿ ಒಂದು ವರ್ಬ್ ಕೊಟ್ಟಾಗ 5 ಫಾರ್ಮ್ ಅಲ್ಲಿ ನಮಗೆ ಅದನ್ನ ಬರೆಯುವ ವಿಧಾನ ಗೊತ್ತಿರಬೇಕು. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಡ್ರಿಂಕ್. ಸೊ ಪ್ರೆಸೆಂಟ್ ಫಾರ್ಮ್ ಅಥವಾ V1 ಅಲ್ಲಿ ಡ್ರಿಂಕ್ ಅಂತ ಇರೋ ವರ್ಬ್ V2 ಗೆ ಬಂದಾಗ ಡ್ರ್ಯಾಂಕ್, V3 ಗೆ ಬಂದಾಗ ಡ್ರಂಕ್, V4 ಗೆ ಹೋದಾಗ ಡ್ರಿಂಕಿಂಗ್, V5 ಅಲ್ಲಿ ಟು ಡ್ರಿಂಕ್ ಅಂತ ಕರಿತೀವಿ. ಸೊ V5 ಅಂತ ಹೇಳಿದ್ರೆ ಇದನ್ನ ಈ ರೀತಿ ಕೂಡ ಬರ್ಕೋಬಹುದು, 2 ಪ್ಲಸ್ V1. 2 ಬರೆದು V1 ಬರೆದ್ರೆ ಅದು ಇನ್ಫಿನಿಟಿವ್ ಫಾರ್ಮ್ ಅಂತ ಕನ್ಸಿಡರ್ ಆಗುತ್ತೆ.
ಇದನ್ನ ಈ ರೀತಿ ಕೂಡ ಬರ್ಕೋಬಹುದು, V1 ಪ್ಲಸ್ ING. V1 ಗೆ ನಾವು ING ನ ಹಾಕಿದ್ರೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ನಮಗೆ ಸಿಗುವಂತದ್ದು. ಸೊ ಈ ರೀತಿ ಯಾವುದೇ ಒಂದು ವರ್ಬ್ ಕೊಟ್ಟಾಗ ನಾವು ಅದನ್ನ 5 ಫಾರ್ಮ್ ಅಲ್ಲಿ ಬರೆಯುವಂತ ವಿಧಾನ ಗೊತ್ತಿದ್ದಾಗ ಮಾತ್ರ ನಮಗೆ ಟೆನ್ಸ್ ಅನ್ನ ಅಧ್ಯಯನ ಮಾಡುವಾಗ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಸಿಂಗ್, ಸ್ಯಾಂಗ್, ಸಂಗ್, ಸಿಂಗಿಂಗ್, ಟು ಸಿಂಗ್. ಸೊ ಈ ರೀತಿಯಾಗಿ 5 ಫಾರ್ಮ್ ಅನ್ನ ನೆನ್ಪಿಡ್ಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಪ್ರೆಸೆಂಟ್ ಫಾರ್ಮ್, ಪಾಸ್ಟ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್, ಪ್ರೆಸೆಂಟ್ ಪಾರ್ಟಿಸಿಪಲ್, ಇನ್ಫಿನಿಟಿವ್. ಇದು ಟೆನ್ಸ್ ಅನ್ನ ಅಧ್ಯಯನ ಮಾಡುವಾಗ ಪ್ರತಿ ಒಂದು ಫಾರ್ಮು ಕೂಡ ನಮಗೆ ಗೊತ್ತಿದ್ದಾಗ ಮಾತ್ರ ಟೆನ್ಸ್ ಆಗಿರ್ಬೋದು ಮತ್ತೆ ಆಕ್ಟಿವ್ ವೈಸ್, ಪ್ಯಾಸಿವ್ ವೈಸ್, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅನ್ನ ಮಾಡುವಾಗ ಈ ಫಾರ್ಮ್ಗಳು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲವೂ ಕೂಡ ಇಲ್ಲಿ ಏನಿದೆ ಅಲ್ವಾ, ಇದೆಲ್ಲವೂ ಕೂಡ ರೂಟ್ ವರ್ಬ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ಎಲ್ಲಾ ವರ್ಬ್ಗಳು ರೂಟ್ ಬೇಸ್ ಅಲ್ಲಿ, ರೂಟ್ ಅಲ್ಲಿ ಇದ್ದಾಗ ಅಥವಾ ರೂಟ್ ಫಾರ್ಮ್ ಅಲ್ಲಿ ಇದ್ದಾಗ ಸಿಂಗ್ಯುಲರ್ ಪ್ಲೂರಲ್ ಆಗಿರುತ್ತೆ. ಅದಕ್ಕೆ ಎಸ್ ಅಥವಾ ಇಎಸ್ ಅನ್ನ ಆಡ್ ಮಾಡಿದಾಗ ಸಿಂಗ್ಯುಲರ್ ಫಾರ್ಮ್ ಆಗಿ ಕನ್ವರ್ಟ್ ಆಗತ್ತೆ. ಇದು ನೆನಪಿದ್ರೆ ಒಳ್ಳೆಯದು. ಸೊ ಈಗ ಈ ಮೇನ್ ವರ್ಬ್ ಅಲ್ಲೇ ಮತ್ತೆ ನಾವು 2 ಕೆಟಗರಿ ಮಾಡ್ತೀವಿ, ಒಂದು ಟ್ರಾನ್ಸಿಟಿವ್ ವರ್ಬ್ ಮತ್ತೆ ಇನ್ನೊಂದು ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳಿ. ಆ ಟ್ರಾನ್ಸಿಟಿವ್ ವರ್ಬ್ ಅಂದ್ರೆ ಏನು, ಇಂಟ್ರಾನ್ಸಿಟಿವ್ ವರ್ಬ್ ಅಂದ್ರೆ ಏನು ಅಂತ ನೋಡೋಣ. ಸೊ ಪ್ರಿನ್ಸಿಪಲ್ ವರ್ಬ್ ಅಥವಾ ಮೇನ್ ವರ್ಬ್ ಅಂತ ಏನು ಸೆಕೆಂಡ್ ಫಾರ್ಮ್ ನೋಡಿದ್ವಲ್ವಾ, ಆ ವರ್ಬ್ ಅಲ್ಲಿ ಮತ್ತೆ 2 ವಿಧವನ್ನಾಗಿ ನಾವು ಡಿವೈಡ್ ಮಾಡ್ತೀವಿ. ಒಂದು ಟ್ರಾನ್ಸಿಟಿವ್ ವರ್ಬ್, ಇನ್ನೊಂದು ಇಂಟ್ರಾನ್ಸಿಟಿವ್ ವರ್ಬ್. ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳಿದ್ರೆ ಸಕರ್ಮಕ ಕ್ರಿಯಾಪದ, ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳಿದ್ರೆ ಅಕರ್ಮಕ ಕ್ರಿಯಾಪದ. ಏನ್ ಟ್ರಾನ್ಸಿಟಿವ್ ವರ್ಬ್ ಅಂತ ನೋಡೋದಾದ್ರೆ, ರಾಜು ಈಟ್ಸ್ ಅ ಮ್ಯಾಂಗೋ, ಐ ಗಿವ್ ಹಿಮ್, ಯು ಸೆಲ್ ಬುಕ್ಸ್, ದೇ ಬ್ರಿಂಗ್ ಫ್ಲವರ್ಸ್. ಇಲ್ಲಿ ಸಬ್ಜೆಕ್ಟ್ ಅನ್ನೋದಿದೆ, ವರ್ಬ್ ಇದೆ, ಆಬ್ಜೆಕ್ಟ್ ಇದೆ. ಇಲ್ಲಿ ಸಬ್ಜೆಕ್ಟ್ ಇದೆ, ವರ್ಬ್ ಕೂಡ ಇದೆ, ಆಬ್ಜೆಕ್ಟ್ ಕೂಡ ಇದೆ. ಇಲ್ಲಿಯೂ ಕೂಡ ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ಆಬ್ಜೆಕ್ಟ್ ಇದೆ. ಇದರಲ್ಲೂ ಕೂಡ ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ಆಬ್ಜೆಕ್ಟ್ ಇದೆ. ಸೊ ಇದರಿಂದ ಏನ್ ತಿಳಿದು ಬರುತ್ತಂದ್ರೆ, ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳಿದ್ರೆ ಯಾವ ವರ್ಬ್ ತನ್ನ ಮುಂದ್ಗಡೆ ಆಬ್ಜೆಕ್ಟ್ ಅನ್ನ ಪಡೆದುಕೊಳ್ಳುತ್ತೋ ಅವೆಲ್ಲವೂ ಕೂಡ ಟ್ರಾನ್ಸಿಟಿವ್ ವರ್ಬ್ ಆಗಿರುತ್ತವೆ. ರಾಜು ಈಟ್ಸ್ ಅ ಮ್ಯಾಂಗೋ, ಐ ಗೇವ್ ಹಿಮ್. ಇಲ್ಲಿ ಈಟ್ಸ್ ಮತ್ತು ಗೇವ್ ಮುಂದ್ಗಡೆ ಒಂದು ಆಬ್ಜೆಕ್ಟ್ ಇದೆ ಅಲ್ವಾ. ಸೊ ಈ ಆಬ್ಜೆಕ್ಟ್ ಅನ್ನ ಹೊಂದಿರತಕ್ಕಂತ ಈ ವರ್ಬ್ಗಳನ್ನ ನಾವು ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳಿ ಕರಿತೀವಿ. ಸರ್ ನಮ್ಗೆ ಹೆಂಗ್ ಗೊತ್ತಾಗಬೇಕು ಇದು ಟ್ರಾನ್ಸಿಟಿವ್ ವರ್ಬ ಅಥವಾ ಇಂಟ್ರಾನ್ಸಿಟಿವ್ ವರ್ಬ? ಮೀನ್ಸ್ ಇದು ಡೆಡ್ ಅಪೋಸಿಟ್ ಇಂಟ್ರಾನ್ಸಿಟಿವ್ ವರ್ಬ್ ಆಗಿರುತ್ತೆ. ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ, ಅದಕ್ಕೆ ಆಬ್ಜೆಕ್ಟ್ ಬಂದ್ರೂ ಬರ್ಬೋದು, ಬರ್ಲಿಕ್ಕೂ ಇಲ್ಲ. ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ಆಬ್ಜೆಕ್ಟ್ ಇದ್ರೂ ನಡೆಯುತ್ತೆ, ಇಲ್ಲದೆ ಇದ್ರೂ ನಡೆಯುತ್ತೆ. ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ಆಬ್ಜೆಕ್ಟ್ ಬಂದ್ರೂ ನಡೆಯುತ್ತೆ, ಬರ್ದಿದ್ರು ನಡೆಯುತ್ತೆ. ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ಆಬ್ಜೆಕ್ಟ್ ಇಲ್ಲ, ಆದ್ರೂ ಕೂಡ ಅದು ಕಂಪ್ಲೀಟ್ ಸೆನ್ಸ್ ಅನ್ನ ಕೊಡ್ತಾ ಇದೆ. ಆಬ್ಜೆಕ್ಟ್ ಇಲ್ಲ ಅಂದ್ರೂ ಕೂಡ ಕಂಪ್ಲೀಟ್ ಮೀನಿಂಗ್ ಅನ್ನ ಕೊಡ್ತಾ ಇದೆ. ಸೊ ಯಾವ ವರ್ಬ್ಗಳಿಗೆ ಆಬ್ಜೆಕ್ಟಿನ ನೆಸೆಸಿಟಿ ಇಲ್ವೋ ಅಂತಹ ವರ್ಬ್ಗಳನ್ನು ನಾವು ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ಯಾವ ವರ್ಬ್ಗಳಿಗೆ ಆಬ್ಜೆಕ್ಟಿನ ನೆಸೆಸಿಟಿ ಇದೆಯೋ ಅಂತಹ ವರ್ಬ್ಗಳನ್ನು ನಾವು ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳಿ ಕರಿತೀವಿ. ಸೊ ನೀವು ಕೇಳ್ಬೋದು, ಸರ್ ಇವಾಗ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಅಲ್ಲಿ ಇದು ಟ್ರಾನ್ಸಿಟಿವ್ ವರ್ಬ್ ಅಥವಾ ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಕೇಳಿದಾಗ ನಾವು ಹೇಗೆ ಐಡೆಂಟಿಫೈ ಮಾಡೋದು? ಎಲ್ಲಾ ವರ್ಬ್ಗಳನ್ನು ನಾವು ಬೈಪೆಟ್ ಮಾಡ್ಕೊಂಡು ಕುಂದ್ರಕ್ಕಾಗಲ್ಲ. ಈ ವರ್ಬ್ಗೆ ಆಬ್ಜೆಕ್ಟ್ ಬರುತ್ತಾ, ಈ ವರ್ಬ್ಗೆ ಆಬ್ಜೆಕ್ಟ್ ಬರಲ್ವಾ ಅಂತ ಎಲ್ಲಾ ವರ್ಬ್ಗಳನ್ನ ನೆನ್ಪಿಟ್ಕೊಳಕ್ ಆಗಲ್ಲ. ಸೊ ಅಂತ ಸಂದರ್ಭದಲ್ಲಿ ಏನಾದ್ರೂ ವೇ ಇದೆ ಅಥವಾ ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಏನಾದ್ರು ಟ್ರಿಕ್ಸ್ ಇದೆ ಅಂತ ಕೇಳಿದ್ರೆ ಖಂಡಿತ ಇದೆ. ಕೊಟ್ಟಿರ್ತಕ್ಕಂತಹ ವರ್ಬಿಗೆ ನಾವು ಒಂದು ಕ್ವಶನ್ ಮಾಡಬೇಕು, ವಾಟ್ ಆರ್ ಹೂಮ್. ಈ ರೀತಿ ಎರಡರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಅನ್ನ ಈ ವರ್ಬ್ಗೆ ಕೇಳಿದಾಗ
ಅದಕ್ಕೆ ಉತ್ತರ ಬರುತ್ತಲ್ವಾ, ಅದು ಆಬ್ಜೆಕ್ಟ್ ಆಗಿರುತ್ತೆ. ಈ ಕ್ವಶನಿನ ಉತ್ತರವೇ ಆಬ್ಜೆಕ್ಟ್ ಆಗಿರುತ್ತೆ. ಅದಕ್ಕೆ ಉತ್ತರ ಬರ್ತಾ ಇದೆ ಅಂತ ಹೇಳಿದ್ರೆ ಈ ವರ್ಬ್ ಯಾವಾಗ್ಲೂ ಏನಾಗಿರುತ್ತೆ, ಟ್ರಾನ್ಸಿಟಿವ್ ವರ್ಬ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ರಾಜು ಈಟ್ಸ್ ವಾಟ್ ಅ ಮ್ಯಾಂಗೋ. ಐ ಗೇವ್ ಹೂಮ್ ಹಿಮ್, ಅವನಿಗೆ, ಯಾರಿಗೆ, ಅವನಿಗೆ. ಯು ಸೆಲ್ ವಾಟ್ ಬುಕ್ಸ್, ನೀ ಏನ್ ಮಾರಿದಿ, ಬುಕ್ಸ್ ಮಾರಿದಿ. ದೇ ಬ್ರಿಂಗ್ ವಾಟ್ ಫ್ಲವರ್ಸ್, ಅವರು ತಗೊಂಡ್ ಬಂದ್ರು, ಏನ್ ತಗೊಂಡ್ ಬಂದ್ರು, ವಾಟ್ ಫ್ಲವರ್ಸ್ ದೇ ಬ್ರಿಂಗ್. ಏನು ಅಥವಾ ಯಾರಿಗೆ ಅಂತ ಈ ವರ್ಬ್ ಗಳನ್ನ ಕ್ವಶನ್ ಮಾಡಿದಾಗ ಉತ್ತರ ಬರುತ್ತಲ್ವಾ, ಅದು ಆಬ್ಜೆಕ್ಟ್ ಆಗಿರುತ್ತೆ. ಆ ರೀತಿ ಉತ್ತರ ಬರ್ತಾ ಇದೆ ಅಂತ ಹೇಳಿದ್ರೆ ಈ ಕೊಟ್ಟಿರ್ತಕ್ಕಂತಹ ಎಲ್ಲಾ ವರ್ಬ್ಗಳು ಏನಾಗಿರ್ತವೆ, ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅದನ್ನೇ ಇದಕ್ಕೆ ಕ್ವಶನ್ ಮಾಡಿ ನೋಡೋಣ. ವರುಣ್ ಸಿಮ್ಸ್ ವಾಟ್, ವಾಟ್ ಅಂದಾಗ ಇಲ್ಲಿ ಅದಕ್ಕೆ ಉತ್ತರ ಬರೀಲಿಕ್ಕೆ ಬರುವುದಿಲ್ಲ. ವರುಣ್ ಸಿಮ್ಸ್ ವೇರ್ ಅಂತ ಕೇಳಿದ್ರೆ ನಾವು ಬರಿಬಹುದು, ಎಲ್ಲಿ, ಅ ರಿವರ್, ಅ ಪಾಂಡ್, ಅಥವಾ ಎಲ್ಲಿ ಓಷಿಯನ್, ಈ ರೀತಿ ನಾವು ಸಮುದ್ರದಲ್ಲ, ನದಿಯಲ್ಲಿ, ಹಳ್ಳದಲ್ಲಿ, ಈ ರೀತಿ ಬರಿಬಹುದು. ಆದ್ರೆ ವಾಟ್ ಮತ್ತು ಹೂಮ್ ಅನ್ನ ಮಾತ್ರ ಕೇಳಬೇಕು. ಅಂದ್ರೆ ಟ್ರಾನ್ಸಿಟಿವ್ ವರ್ಬ ಅಥವಾ ಇನ್ ಟ್ರಾನ್ಸಿಟಿವ್ ವರ್ಬ ಅಂತ ಐಡೆಂಟಿಫೈ ಮಾಡ್ಲಿಕ್ಕೆ ಇವೆರಡನ್ನ ಮಾತ್ರ ಕೇಳಿದಾಗ ಅದಕ್ಕೆ ಆನ್ಸರ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಸ್ವಿಮ್ಸ್ ಅನ್ನೋದು ಏನಾಗುತ್ತೆ, ಇನ್ ಟ್ರಾನ್ಸಿಟಿವ್ ಆಗುತ್ತೆ. ಐ ಸಿಟ್ ವೇರ್ ಅಂತ ಕೇಳಿದ್ರೆ ನಾವು ಹೇಳ್ಬೋದು, ಐ ಸಿಟ್ ವೇರ್ ಆನ್ ದ ಟೇಬಲ್, ಆನ್ ಅ ಚೇರ್, ಈ ರೀತಿ ಹೇಳ್ಬೋದು. ಆದ್ರೆ ಐ ಸಿಟ್ ವಾಟ್, ವಾಟ್ ಅಂತ ಕೇಳಿದ್ರೆ ಇಲ್ಲಿ ಆನ್ಸರ್ ಬರುವುದಿಲ್ಲ. ಸೊ ಅಂತಹ ಆನ್ಸರ್ ಬರಲಿಲ್ಲ ಅಂತ ಹೇಳಿದ್ರೆ ಅದು ಸಿಟ್ ಅನ್ನೋದು ಇಲ್ಲಿ ಇನ್ ಟ್ರಾನ್ಸಿಟಿವ್ ವರ್ಬ್ ಆಗಿ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಸಿ ಅನ್ನೋದು, ಸಿ ಸ್ಮೈಲ್ಸ್ ಅಂತ ಇದೆ. ವಾಟ್ ಅಥವಾ ಹೂಮ್ ಅಂತ ಕೇಳಿದ್ರೆ ಆನ್ಸರ್ ಬರ್ತಾ ಇಲ್ಲ, ಸೊ ಅದಕ್ಕೆ ಸ್ಮೈಲ್ಸ್ ಅನ್ನೋದು ಇನ್ ಟ್ರಾನ್ಸಿಟಿವ್ ವರ್ಬ್ ಆಗುತ್ತೆ. ದೇ ಸ್ವಿಮ್, ಇಲ್ಲಿ ವಾಟ್ ಅಥವಾ ಹೂಮ್ ಅಂತ ಕೇಳಿದ್ರೆ ಸ್ವಿಮ್ಗೆ ಆನ್ಸರ್ ಬರೋದಿಲ್ಲ. ದೇ ಸ್ವಿಮ್ ವಾಟ್, ಏನಂತ ಕೇಳಿದ್ರೆ ಆನ್ಸರ್ ಬರೋದಿಲ್ಲ, ಅದಕ್ಕೋಸ್ಕರ ಅದು ಇನ್ ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇದನ್ನ ನೆನ್ಪಿಟ್ಕೊಳ್ಳಿಕ್ಕೆ ಟ್ರಿಕ್ ಇಷ್ಟೇ. ಸಕರ್ಮಕ ಕ್ರಿಯಾಪದ ಅಂತ ಹೇಳಿದಾಗ ವರ್ಬ್ಗೆ ನಾವು ವಾಟ್ ಅಥವಾ ಹೂಮ್ ಅಂತ ಕ್ವಶನ್ ಮಾಡಿದ್ರೆ we will get the answer, then it is considered as a transitive verb. If we are not getting the answer, it is considered as a intransitive verb, ಅಕರ್ಮಕ ಕ್ರಿಯಾಪದ ಅಂತ ಹೇಳಿ ಕರಿತೀವಿ. ಯಾವುದಕ್ಕೆ ನಾವು ಆನ್ಸರ್ ಅನ್ನ ಪಡೆದುಕೊಳ್ತೀವಿ ವಾಟ್ ಮತ್ತು ಹೂಮ್ಗೆ, ಅದು ಸಕರ್ಮಕ ಕ್ರಿಯಾಪದ ಆದ್ರೆ ಆನ್ಸರ್ ಅನ್ನ ಪಡೆದುಕೊಳ್ಳದೆ ಇರತಕ್ಕಂತ ಸಂದರ್ಭದಲ್ಲಿ ಅದು ಇಂಟ್ರಾನ್ಸಿಟಿವ್ ವರ್ಬ್ ಆಗಿ ಕನ್ಸಿಡರ್ ಮಾಡ್ತೀವಿ. ಸರ್ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀರಿ? ನಮ್ಮ ಒಬ್ಬ ಸ್ಟೂಡೆಂಟ್ ಇದ್ದಾನೆ, ಅವ್ರ ಹೆಸರು ಬೇಡ, XYZ ಅಂತ. ಅವ್ನು ಹೇಳ್ತಾನೆ, ಸರ್ ಇಷ್ಟೆಲ್ಲ ಹೇಳುವುದಿಲ್ಲ, ಡೈರೆಕ್ಟ್ ಆಗಿ ನಮಗೆ ಕ್ವಶನ್ ಪೇಪರ್ ಅಲ್ಲಿ ಬಂದಿರತಕ್ಕಂಥದ್ದನ್ನ ಡೈರೆಕ್ಟ್ ಆಗಿ ತಿಳಿಸಿ ಅಂತ ಹೇಳಿ. ನಾನೇನಾದ್ರೂ ಕ್ವಶನ್ ಪೇಪರ್ ಅಲ್ಲಿ ಬಂದಿರೋದನ್ನ ಡೈರೆಕ್ಟ್ ಆಗಿ ತಗೊಂಡ್ಬಂದು ಇದು ಹೀಗೆ, ಇದು ಟ್ರಾನ್ಸಿಟಿವ್ ವರ್ಬ್, ಇದೇನ್ ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳಿಕ್ ಹೋದ್ರೆ ಅರ್ಥ ಆಗೋದಿಲ್ಲ. ಹೆಲ್ಪಿಂಗ್ ವರ್ಬ್ ಯಾವಾಗ ಕೆಲಸ ಮಾಡುತ್ತೆ, ಮೇನ್ ವರ್ಬ್ ಏನ್ ಕೆಲಸ ಮಾಡುತ್ತೆ, ಮೇನ್ ವರ್ಬ್ ಅಂತ ಬಂದಾಗ ಎಷ್ಟು ಪಾರ್ಟ್ ಇರುತ್ತೆ, ಎಷ್ಟು ಫಾರ್ಮ್ ಇದೆ, ಅದನ್ನೆಲ್ಲ ತಿಳಿಸ್ಕೊಟ್ಟಾಗ್ಲೇ ಮಾತ್ರ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಾಗ ಅದಕ್ಕೆ ನಾವು ಎಕ್ಸಾಕ್ಟ್ ಆಗಿ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ. ಇದೆಲ್ಲ ಗೊತ್ತಿದ್ರೆ ಮಾತ್ರ ಆ ಸೆಂಟೆನ್ಸ್ಗೆ ಆನ್ಸರ್ ಮಾಡ್ಲಿಕ್ಕೆ ಅಥವಾ ಕ್ವಶನ್ಗೆ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ. ಡೈರೆಕ್ಟ್ ಆಗಿ ನಾವೇನಾದ್ರೂ ಆ ಕ್ವಶನ್ಸ್ ಅನ್ನೇ ಬಂದು ಡಿಸ್ಕಸ್ ಮಾಡಿದ್ರೆ ಬೇಸ್ ಗೊತ್ತಿರ್ಬೇಕಲ್ಲ, ಬೇಸ್ ಗೊತ್ತಿರದೇನೆ ನಾವು ಡೈರೆಕ್ಟ್ ಆಗಿ ಮ್ಯಾಲ ಹೋಗಿ ಕೆಳಗಿನ ಮೆಟ್ಲ ಹತ್ಲಾರ್ದನ ಮ್ಯಾಲ ಲಾಸ್ಟ್ನೇ ಮೆಟ್ಲದಲ್ಲಿ ನಿಂತು ನಾವು ಪಡ್ಕೊಳ್ತೇವೆ ಅಂದ್ರೆ ಕೆಲಸ ಆಗೋದಿಲ್ಲ. ಸೊ ಅದಕ್ಕಾಗಿ ಇದೆಲ್ಲವೂ ಕೂಡ ಗೊತ್ತಿದ್ದಾಗ ಮಾತ್ರ ಎಕ್ಸಾಮ್ ಅಲ್ಲಿ ಈ ರೀತಿ ಯಾವುದೇ ಕ್ವಶನ್ಸ್ ರೈಸ್ ಆದ್ರೂ ಕೂಡ ನಾವು ಅದನ್ನ ಈಸಿಯಾಗಿ ಕ್ರ್ಯಾಕ್ ಮಾಡಬಹುದು. ಸೊ ಇಲ್ಲೊಂದು ಸಣ್ಣ ಇನ್ಫಾರ್ಮೇಶನ್ ಇದೆ. ನಾವು ಇಷ್ಟೊತ್ತವರೆಗೂ ಹೆಲ್ಪಿಂಗ್ ವರ್ಬ್ ಮತ್ತೆ ಮೇನ್ ವರ್ಬ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲಿ ಸೆಂಟೆನ್ಸ್ ಅನ್ನ ನೋಡೋದಾದ್ರೆ ಐ ಅನ್ನೋದು ಸಬ್ಜೆಕ್ಟು, ಆಮ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಯಾಕಂದ್ರೆ ನಮಗೆ ಈಗ ಹೆಲ್ಪಿಂಗ್ ವರ್ಬ್ ಯಾವ್ದಾವ್ದಿತ್ತು ಅಂತ ಹೇಳಿ ಓದಿದೀವಿ. ಆಮ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಅಲ್ಲಿ ಬರುತ್ತೆ, ಗೋಯಿಂಗ್ ಅನ್ನೋದು ಮೇನ್ ವರ್ಬ್, ಅದರಲ್ಲಿ ಮತ್ತೆ ಯಾವ್ದು ಅಂತ ಹೇಳಿದ್ರೆ V4 ಅಂತ ಕನ್ಸಿಡರ್ ಮಾಡ್ತೀವಿ. ಇದನ್ನ ನಾವು ಆಬ್ಜೆಕ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಈ ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಇದೆ, ಹೆಲ್ಪಿಂಗ್ ವರ್ಬ್ ಇದೆ, ಮೇನ್ ವರ್ಬ್ ಕೂಡ ಇದೆ, ಆಬ್ಜೆಕ್ಟ್ ಕೂಡ ಇದೆ, ನೋ ಪ್ರಾಬ್ಲಮ್. ಆಮ್ ಅನ್ನೋದು ನಮಗೆ ಹೆಲ್ಪಿಂಗ್ ವರ್ಬ್ ಅಂತ ಹೇಳಿ ಅಧ್ಯಯನ ಮಾಡಿದ್ವಿ. ಇಲ್ಲಿ ಸಬ್ಜೆಕ್ಟ್ ಇದೆ, ಆಮ್ ಅನ್ನೋದಿದೆ, ಅ ಟೀಚರ್ ಅನ್ನೋ ಆಬ್ಜೆಕ್ಟ್ ಇದೆ, ಬಟ್ ಯಾವುದು ಇನ್ನೊಂದು ವರ್ಬ್ ಇಲ್ಲಲ್ಲ. ಅಂತ ಸಂದರ್ಭದಲ್ಲಿ ಈ ಆಮ್ ಅನ್ನೋದು ಹೆಲ್ಪಿಂಗ್ ವರ್ಬ ಅಥವಾ ಮೇನ್ ವರ್ಬ? ಆಮ್ ಅನ್ನೋದನ್ನ ನಾವು ಹೆಲ್ಪಿಂಗ್ ವರ್ಬ್ ಅಲ್ಲಿ ಅಧ್ಯಯನ ಮಾಡಿದೀವಿ,
ಬಟ್ ಇಲ್ಲಿ ಈ ಸೆಂಟೆನ್ಸ್ ಅಲ್ಲಿ ಆಮ್ ಅನ್ನೋದು ಮೇನ್ ವರ್ಬ್ ಆಗಿ ಕೆಲಸ ಮಾಡ್ತಿರತ್ತೆ. ಇಟ್ ಈಸ್ ನಾಟ್ ಅ ಹೆಲ್ಪಿಂಗ್ ವರ್ಬ್. ಇಲ್ಲಿ ಈ ಸೆಂಟೆನ್ಸ್ ಅಲ್ಲಿ ಮಾತ್ರ ಇದು ಹೆಲ್ಪಿಂಗ್ ವರ್ಬ್ ಅಲ್ಲ, ಇದು ಮೇನ್ ವರ್ಬ್ ಆಗಿ ಕೆಲಸ ಮಾಡುತ್ತೆ. ಈ ಸೆಂಟೆನ್ಸ್ ಅಲ್ಲಿ ಅದು ಹೆಲ್ಪಿಂಗ್ ವರ್ಬ್ ಆಗಿ ಕೆಲಸ ಮಾಡ್ತಾ ಇದೆ. ಹೆಂಗ್ ಗೊತ್ತ ಹೇಳಿದ್ರಿ ಸರ್ ನೀವು ಇದು ಹೆಲ್ಪಿಂಗ್ ವರ್ಬ್ ಆಗಿ ಕೆಲಸ ಮಾಡತೈತಿ, ಇದು ಮೇನ್ ವರ್ಬ್ ಆಗಿ ಕೆಲಸ ಮಾಡತೈತಿ ಅನ್ನೋದು? ಹೆಂಗ್ ಅಂತ ಹೇಳಿದ್ರೆ, ಹೆಲ್ಪಿಂಗ್ ವರ್ಬ್ ಗಳ ಮುಂದ್ಗಡೆ ಯಾವ್ದಾದ್ರು ಮೇನ್ ವರ್ಬ್ ಇದ್ರ ಇದನ್ನ ನಾವು ಅವಾಗ ಹೆಲ್ಪಿಂಗ್ ವರ್ಬ್ ಅಂತ ಹೇಳಿ ಕರಿತೀವಿ. ಇದ್ರ ಮುಂದ್ಗಡೆ ಯಾವುದು ಮೇನ್ ವರ್ಬ್ ಇಲ್ಲ ಅಂತ ಹೇಳಿದ್ರ ಅವಾಗ ಇದು ಮೇನ್ ವರ್ಬ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ಇಲ್ಲೊಂದು ಎಕ್ಸಾಂಪಲ್ ಐತಿ, ಹಿ ಅನ್ನೋದು ಸಬ್ಜೆಕ್ಟ್, ವಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಬಿಕಾಸ್ ನಾವು ಈಗಷ್ಟೇ ನೋಡಿದ್ವಿ ವಾಸ್ ಅನ್ನೋದು ಪಾಸ್ಟ್ ಫಾರ್ಮ್ ಅಲ್ಲಿ ಬರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ ಆಗಿತ್ತು. ಟೀಚಿಂಗ್ ಅನ್ನೋದು ಮೇನ್ ವರ್ಬ್, ಮತ್ತ ಅದರಲ್ಲೇ ವರ್ಬ್ ಅಲ್ಲಿ ಯಾವ ಫಾರ್ಮ್ ಅಂತ ನೋಡಿದಾಗ V4 ಅಂತ ಕನ್ಸಿಡರ್ ಮಾಡ್ತೀವಿ. ಇದು ಆಬ್ಜೆಕ್ಟ್, ಸಬ್ಜೆಕ್ಟ್ ಬಂದಿದೆ, ಹೆಲ್ಪಿಂಗ್ ವರ್ಬ್ ಬಂದಿದೆ, ಅದ್ರ ಮುಂದ್ಗಡೆ ಮತ್ತೊಂದು ಮೇನ್ ವರ್ಬ್ ಬಂದಿದೆ. ಸೊ ಮೇನ್ ವರ್ಬ್ ಬಂದಾಗ ಈ ವರ್ಬ್ ಅನ್ನ ನಾವು ಹೆಲ್ಪಿಂಗ್ ವರ್ಬ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ಹಿ ಅನ್ನೋದು ಸಬ್ಜೆಕ್ಟ್, ವಾಸ್ ಬಂದಿದೆ, ಅ ಸಿಂಗರ್ ಅನ್ನೋದು ಆಬ್ಜೆಕ್ಟ್ ಆದ್ರೆ ಈ ವಾಸ್ ಮುಂದ್ಗಡೆ ಏನಾದ್ರೂ ವರ್ಬ್ ಇದೆಯಾ? ಇನ್ನೊಂದು ಯಾವ್ದು ವರ್ಬ್ ಇಲ್ಲ ಅಂದ್ಮೇಲೆ ಈ ವಾಸ್ ಅನ್ನ ನಾವು ಮೇನ್ ವರ್ಬ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅದೇ ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿತ್ತು, ಬಟ್ ಅದೇ ವರ್ಬ್ ಈ ಸೆಂಟೆನ್ಸ್ ಅಲ್ಲಿ ಮೇನ್ ವರ್ಬ್ ಆಗಿ ಕೆಲಸ ಮಾಡ್ತಾ ಇದೆ. ಸೊ ಹೇಳೋದಿಷ್ಟೇ, ಎಲ್ಲಾ ನಾವು ಹೆಲ್ಪಿಂಗ್ ವರ್ಬ್ ಗಳನ್ನ ಮೇನ್ ವರ್ಬ್ ಆಗಿಯೂ ಕೂಡ ಬಳಸಬಹುದು. ಯಾವಾಗ ಮೇನ್ ವರ್ಬ್ ಆಗಿ ಬದಲಾಗತ್ತಂತ ಹೇಳಿದ್ರೆ ಆ ವರ್ಬಿನ ಮುಂದ್ಗಡೆ ಯಾವುದೇ ಮತ್ತೊಂದು ವರ್ಬ್ ಇರದೇ ಇರತಕ್ಕಂತ ಸಂದರ್ಭದಲ್ಲಿ ಅದು ಮೇನ್ ವರ್ಬ್ ಆಗಿ ಕೆಲಸ ಮಾಡುತ್ತೆ. ಅಷ್ಟು ಬಿಟ್ರೆ ಮುಂದೆ ಯಾವ್ದಾದ್ರು ಮತ್ತೆ ವರ್ಬ್ ಇದ್ರೆ ಅದು ಹೆಲ್ಪಿಂಗ್ ವರ್ಬ್ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ವರ್ಬ್. ಇವತ್ತಿನ ಕ್ಲಾಸ್ ನ ಒಂದ್ಸರಿ ರಿಕ್ಯಾಪ್ ಮಾಡೋದಾದ್ರೆ ನಾವು ವರ್ಬ್ ಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಅದರಲ್ಲಿ ಬರ್ತಕ್ಕಂತ ಎರಡು ಮೇನ್ ವಿಧಗಳಾದಂತಹ ಒಂದು ಹೆಲ್ಪಿಂಗ್ ವರ್ಬ್, ಇನ್ನೊಂದು ಮೇನ್ ವರ್ಬ್. ಸೊ ಮೇನ್ ವರ್ಬ್ ಅಂತ ಬಂದಾಗ ಮತ್ತೆ ಎರಡು ಭಾಗವಾಗಿ ಅಧ್ಯಯನ ಮಾಡ್ತೀವಿ. ಅದು ಟ್ರಾನ್ಸಿಟಿವ್ ವರ್ಬ್ ಮತ್ತೆ ಇಂಟ್ರಾನ್ಸಿಟಿವ್ ವರ್ಬ್. ಸೊ ಹೆಲ್ಪಿಂಗ್ ವರ್ಬ್ ಗಳನ್ನ ನಾವು ಪಾಸ್ಟ್ ಟೆನ್ಸ್ ಅಲ್ಲಿ ಯಾವ ರೀತಿ ಬರುತ್ತೆ ಮತ್ತೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ವರ್ಬ್ ಫಾರ್ಮ್ ಗಳ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ, V1, V2, V3, V4, V5 ಅಂತ ಹೇಳಿ. ಅದ್ರ ಜೊತೆಗೆ ಹೆಲ್ಪಿಂಗ್ ವರ್ಬ್ ಯಾವಾಗ ಹೆಲ್ಪಿಂಗ್ ವರ್ಬ್ ಆಗಿ ಕೆಲಸ ಮಾಡುತ್ತೆ, ಯಾವಾಗ ಅದು ಮೇನ್ ವರ್ಬ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳಿಯೂ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಮೊದಲಿಗೆ ಸ್ವಲ್ಪ ಇದು ಕನ್ಫ್ಯೂಷನ್ ಅನಿಸ್ಬೋದು, ಬಟ್ ಒಂದ್ಸಾರಿ ಬಿಟ್ಟು ಇನ್ನೊಂದ್ಸಾರಿ ಬಿಟ್ಟು ಇನ್ನೊಂದ್ಸಾರಿ ಇದನ್ನ ನೋಡಿ ಅಥವಾ ತಿಳ್ಕೊಂಡು ಓದಿದ್ರೆ ಖಂಡಿತವಾಗಿಯೂ ಕೂಡ ವರ್ಬ್ ಅನ್ನೋದು ತುಂಬಾ ಈಸಿ. ನಾನು ಮೊದಲೇ ಹೇಳ್ದಾಗೆ ವರ್ಬ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಇದನ್ನ ನಾವು ಟೆನ್ಸ್ ಅಲ್ಲಿ ನೋಡ್ತೀವಿ, ಆಮೇಲೆ ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಅಲ್ಲಿ ನೋಡ್ತೀವಿ, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ನೋಡ್ತೀವಿ. ಇದ್ರ ಜೊತೆಗೆ ವರ್ಬ್ ಸಬ್ಜೆಕ್ಟ್ ಮತ್ತೆ ವರ್ಬ್ ಅಗ್ರಿಮೆಂಟ್ ಅಂತ ಬರುತ್ತೆ, ಅಲ್ಲೂ ಕೂಡ ನೋಡ್ತೀವಿ. ಆಲ್ಮೋಸ್ಟ್ ಆಲ್ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಎಲ್ಲಾ ಟಾಪಿಕ್ ಅಲ್ಲೂ ಕೂಡ ವರ್ಬ್ ಗಳನ್ನ ನಾವು ಬಹಳ ಸರಿ ಕಾಣುವಂತ ಸಾಧ್ಯತೆ ಇರೋದ್ರಿಂದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ತಾ ಇರೋದು. ಸೊ ಇದನ್ನ ನೋಟ್ ಮಾಡ್ಕೊಂಡು ಪದೇ ನೀವು ಓದೋದು ಬರೆಯೋದನ್ನ ಮಾಡಿದ್ರೆ, ರಿಪಿಟೇಷನ್ ಇಸ್ ದ ಮದರ್ ಆಫ್ ಆಲ್ ಲರ್ನಿಂಗ್ ಅಂತ ಹೇಳಿ ಕರೀತಾರೆ. ಸೊ ಅದಕ್ಕಾಗಿ ಪದೇ ಅದನ್ನ ನೀವು ರಿಕ್ಯಾಪ್ ಮಾಡಿದ್ರೆ ಖಂಡಿತ ಅದು ನಿಮಗೆ ಅರ್ಥ ಆಗತ್ತೆ. ಇದು ಡಿಫಿಕಲ್ಟ್ ಸಬ್ಜೆಕ್ಟ್ ಅಲ್ಲ, ಈಸಿ ಸಬ್ಜೆಕ್ಟ್ ಆಗಿರುತ್ತೆ. ಬಟ್ ತಿಳ್ಕೊಂಡ್ರೆ ಈಸಿ, ತಿಳ್ಕೊಳ್ಳದೆ ಇದ್ರೆ ಮಾತ್ರ ಡಿಫಿಕಲ್ಟ್ ಆಗಿರುತ್ತೆ. ಸೊ ನಾನು ಅದನ್ನೇ ಹೇಳಿದೆ, ಒಂದೇ ಸಾರಿಗೆ ನಾನು ಸೆಂಟೆನ್ಸ್ ಅನ್ನು ತಗೊಂಬಂದು ನಿಮಗೆ ಡೈರೆಕ್ಟ್ ಆಗಿ ಹೇಳಕ್ ಹೋದ್ರೆ ಅದು ಅರ್ಥ ಆಗಲ್ಲ. ಯಾಕಂದ್ರೆ ಬೇಸ್ ನಿಮ್ಗೆ ಗೊತ್ತಿರದೇ ಇದ್ರೆ ಆಮೇಲೆ ಇದು ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳಿದ್ರೆ ಏನ್ ಟ್ರಾನ್ಸಿಟಿವ್ ವರ್ಬ್ ಅಂದ್ರೆ ಇದಿನ್ ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳಿದ್ರೆ ಅವಾಗ ಏನ್ ಇನ್ ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳಿದ್ರೆ ಏನು ಅಂತ ಗೊತ್ತಿರ್ಬೇಕು. ಆಮೇಲೆ ಯಾವಾಗ ಅದು ಮೇನ್ ವರ್ಬ್ ಆಗಿ ಕೆಲಸ ಮಾಡುತ್ತೆ, ಯಾವಾಗ ಅದು ಹೆಲ್ಪಿಂಗ್ ವರ್ಬ್ ಆಗಿ ಕೆಲಸ ಮಾಡುತ್ತೆ, ಇವೆಲ್ಲವೂ ಗೊತ್ತಿದ್ದಾಗ ಮಾತ್ರ ಕೊಟ್ಟಿರ್ತಕ್ಕಂತ ಕ್ವಶನ್ ಅನ್ನ ನಾವು ಈಸಿಯಾಗಿ ಟ್ಯಾಕಲ್ ಮಾಡ್ಲಿಕ್ಕೆ ಸಾಧ್ಯ. ಸೊ ಅದಕ್ಕಾಗಿ ಕಲಿಯೋದನ್ನ ಬೇಸ್ ಇಂದ ಕಲ್ತ್ರೆ ತುಂಬಾ ಒಳ್ಳೆಯದು. ಅದಕ್ಕೆ ನಾನು ಬೇಸ್ ಇಂದ ಅಡ್ವಾನ್ಸ್ ಲೆವೆಲ್ ವರ್ಗು ಹೋಗ್ತಾ ಇರೋದು. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಒನ್ಸ್ ಅಗೇನ್ ಯಾರೆಲ್ಲ ನನ್ನ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರಿ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂಡ್ ಹಿಟ್ ದ ಬೆಲ್ ಐಕಾನ್ ಅಂಡ್ ಸೆಲೆಕ್ಟ್ ಆಲ್ ದ ಆಪ್ಷನ್. ಅವಾಗ ನಾವು ಮಾಡ್ತಕ್ಕಂಥ ಎಲ್ಲಾ ವಿಡಿಯೋಸ್ಗಳು ಅಥವಾ ಎಲ್ಲಾ ಕ್ಲಾಸಸ್ಗಳು ನಿಮಗೆ ನೋಟಿಫೈ ಆಗತ್ತೆ. ದಯವಿಟ್ಟು ನೋಡಿ,
ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಎಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.